ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾ ಪಂಚಾಯಿತಿ ಲೆಕ್ಕಾಧಿಕಾರಿ ನರಸಿಂಹರಾವ್ ಗುಜ್ಜರ್ ಮನೆ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ. ಬ್ಯಾಂಕ್ ಆಸ್ತಿ ದಾಖಲೆಗಳ ಪರಿಶೀಲನೆ. ರಾಯಚೂರಿನಲ್ಲಿ ಏಮ್ಸ್ ಮಂಜೂರಾತಿಗೆ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ. ಕೇಂದ್ರ ಆರೋಗ್ಯ ಸಚಿವ ನಡ್ಡಾ ಪತ್ರ. ಹೋರಾಟ ಕಣ್ಣೊರೆಸುವ ತಂತ್ರ ಬಸವರಾಜ್ ಕಳಸ ಟೀಕೆ. ಫೆಬ್ರವರಿ 3ರಂದು ಮೂಕ ವೇದನೆ ಕಥಾ ಸಂಕಲನ ಬಿಡುಗಡೆ. ನರಸಿಂಹಲು ವಡವಾಟಿ. ಆಶಾಪುರ್ ರಸ್ತೆ ಗಂಗಾನಗರದಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ 4 ವಾಹನಗಳಿಗೆ ಬೆಂಕಿ. ಅಪಾರ ಹಾನಿ. ಗುಂಜಳ್ಳಿ ಬಳಿ ರಾಸಾಯನಿಕ ಸಾಗಿಸುತ್ತಿದ್ದ ಲಾರಿ ಪಲ್ಟಿ. ಎಚ್ಚರಿಕೆ ತೆರವು ಕಾರ್ಯಾಚರಣೆ. ಗಾಂಧೀಜಿಯವರನ್ನು ಸ್ಮರಣೆ ಮಾಡಬೇಕು, ಕುಷ್ಠರೋಗ ನಿವಾರಣೆಗೆ ಸಹಕರಿಸಬೇಕು. ಡಾಕ್ಟರ್ ಬಿರಾದರ್. ವಾರ್ತೆಗಳ ವಿವರ. ಜಿಲ್ಲಾ ಪಂಚಾಯಿತಿ ಲೆಕ್ಕಾಧಿಕಾರಿ ನರಸಿಂಹಲು ಗುಜ್ಜರ್ ಮನೆ ಮೇಲೆ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತರು ದಾಳಿ ನಡೆಸಿ ತನಿಖೆ ಪ್ರಾರಂಭಿಸಿದ್ದಾರೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದಿಸಿರುವ ದೂರಿನ ಮೇರೆಗೆ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಹಾಗೂ ಡಿವೈಎಸ್ಪಿ ಶೈಲಜಾ ನೇತೃತ್ವದ ತಂಡ ಮನೆ ಮತ್ತು ಜಿಲ್ಲಾ ಪಂಚಾಯಿತಿ ಕಚೇರಿ ಮೇಲೆ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಮನೆಯಲ್ಲಿ ನರಸಿಂಹರಾವ್ ಗುಜ್ಜಾರ ಇಲ್ಲದೆ ಇದ್ದರೂ ಮನೆಯಲ್ಲಿ ಬ್ಯಾಂಕ್ ಆಸ್ತಿ ದಾಖಲೆಗಳು, ಚಿನ್ನಾಭರಣದ ಮಾಹಿತಿಯನ್ನು ಸಂಗ್ರಹಿಸುತ್ತಿರುವ ಲೋಕಾಯುಕ್ತ ತಂಡ ಕಚೇರಿಯಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ ಎಂದು ಹೇಳಲಾಗಿದೆ. ಅನೇಕ ದಿನಗಳಿಂದ ಜಿಲ್ಲಾ ಪಂಚಾಯಿತಿಯ ಲೆಕ್ಕ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನರಸಿಂಹರಾವ್ ಗುಜ್ಜಾರ್ ಇವರು ರಾಯಚೂರು, ಬೆಂಗಳೂರು ಸೇರಿದಂತೆ ಅನೇಕ ಕಡೆ ಆಸ್ತಿ ಮಾಡಿದ್ದಾರೆ ಎಂದು ಹೇಳಲಾಗಿದೆ. ಲೋಕಾಯುಕ್ತರ ಪರಿಶೀಲನೆ ನಂತರ ಪೂರ್ಣ ಮಾಹಿತಿ ಲಭ್ಯವಾಗಲಿದೆ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಕುರಿತಂತೆ ಕೊನೆಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವ ಜಗತ್ ಪ್ರಕಾಶ್ ನಡ್ಡಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಏಮ್ಸ್ ಮಂಜೂರಾತಿ ಕುರಿತಂತೆ ಹಣಕಾಸು ಇಲಾಖೆಯಿಂದ ಅನುಮೋದನೆ ನೀಡಲು ಪರಿಶೀಲಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ 994 ದಿನಗಳಿಂದ ಹೋರಾಟ ಮುಂದುವರೆದಿದೆ. ಏಮ್ಸ್ ಸ್ಥಾಪನೆ ಕುರಿತಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2024 ಜೂನ್ 29 ಮತ್ತು ನವೆಂಬರ್ 28ರಂದು 2 ಬಾರಿ ಪತ್ರ ಬರೆದಿದ್ದರೂ ಕೇಂದ್ರದಿಂದ ಉತ್ತರವೇ ಬಂದಿರಲಿಲ್ಲ. ಆದರೆ ಈಗ 2025 ಜನವರಿ 14ರಂದು
ಪತ್ರ ಬರೆದು ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಕುರಿತಾಗಿ ಹಣಕಾಸು ಇಲಾಖೆಯ ತಾತ್ವಿಕ ಅನುಮೋದನೆ ನೀಡಲು ಕೋರಿದ್ದು ಅಲ್ಲದೆ ರಾಷ್ಟ್ರೀಯ ಆರೋಗ್ಯ ಮಿಷನ್ ಯೋಜನೆಯಡಿ ಇತರೆ ಪ್ರಮುಖ ಯೋಜನೆಗಳಲ್ಲಿಯೂ ಅನುದಾನ ನೀಡಲು ಪರಿಶೀಲಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ತೃತೀಯ ಹಂತದಲ್ಲಿ ಆರೋಗ್ಯ ಸೌಲಭ್ಯ ವಿಸ್ತರಣೆ ಬಲವರ್ಧನೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವ ಆಧಾರದ ಮೇಲೆ ರಾಜ್ಯದ ಹುಬ್ಬಳ್ಳಿ, ವಿಜಯನಗರ ಮತ್ತು ಬೆಂಗಳೂರು ವೈದ್ಯಕೀಯ ಕಾಲೇಜುಗಳನ್ನು ಮೇಲ್ದರ್ಜೆಗೇರಿಸಲು ಉದ್ದೇಶಿಸಲಾಗಿದೆ. ರಾಷ್ಟ್ರೀಯ ಆರೋಗ್ಯ ಮಿಷನ್ ಯೋಜನೆಯಡಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆರೋಗ್ಯ ಕಾರ್ಯಕ್ರಮಗಳನ್ನು ಅವಶ್ಯಕತೆ ಆಧಾರದ ಮೇಲೆ ಬಲಪಡಿಸಲು ಆರ್ಥಿಕ ಮತ್ತು ತಾಂತ್ರಿಕ ಬೆಂಬಲ ಒದಗಿಸುವುದಾಗಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯನವರು ತಮ್ಮ ನೂತನ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ತಕ್ಷಣವೇ ಬಹುಶಃ 2023ನೇ ಇಸ್ವಿ ಜೂನ್ ತಿಂಗಳಲ್ಲಿ 17ನೇ ತಾರೀಕಿಗೆ ಮೊಟ್ಟ ಮೊದಲ ಪತ್ರವನ್ನು ಆರೋಗ್ಯ ಮಂತ್ರಿ ಅವತ್ತಿನ ಶ್ರೀ ಮನ್ಸುಖ್ ಮಾಂಡವೀಯ ಅವರಿಗೆ ಪತ್ರ ಬರೆದರು. ದಯವಿಟ್ಟು ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತ ಘೋಷಣೆ ಮಾಡಿದ್ದೀರಿ, ಹಿಂದುಳಿದ ರಾಯಚೂರಿಗೆ ದಯವಿಟ್ಟು ಒಂದು ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ಮಂಜೂರು ಮಾಡಿ ಅಂತ ಕೇಳಿಕೊಂಡ್ರು. ಅದಾದಮೇಲೆ ನಮಗೆ ನಿಯೋಗ ಕರ್ಕೊಂಡು ಹೋಗ್ತಕ್ಕಂಥ ಒಂದು ನಾಟಕವೂ ಕೂಡ ಆಯಿತು. ಮನ್ಸುಖ್ ಮಾಂಡವೀಯವರು ಅವರು ಅವತ್ತು ಏನು ಹೇಳಿದರು, ಆಗಸ್ಟ್ 22ನೇ ತಾರೀಕು 2023ನೇ ಇಸ್ವಿ ಅವರ ಒಂದು ಚೇಂಬರಲ್ಲಿ ಕೂತಗೊಂಡಾಗ ನಾನು ನಿಮ್ಮ ರಾಯಚೂರಲ್ಲಿ ಇರ್ತಕ್ಕಂಥ ಭೂಮಿಯ ಲಭ್ಯತೆ, ವಿದ್ಯುತ್ತು, ನೀರು ಎಲ್ಲವೂ ಕೂಡ ಅನುಕೂಲಕರವಾಗಿದೆ. ನಾನು ಇದ್ರ ಬಗ್ಗೆ ಆದಷ್ಟು ಶೀಘ್ರದಲ್ಲಿಯೇ ಪ್ರಧಾನಮಂತ್ರಿಯವರೊಂದಿಗೆ ಚರ್ಚೆ ಮಾಡಿ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಿಸ್ತೇವೆ ಅಂತಕ್ಕಂಥ ಪೂರ್ಣ ಭರವಸೆಯನ್ನು ಕೊಟ್ಟರು. ನಾವು ನಂಬಿದ್ವಿ. ಹಾಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇತ್ತು. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮೇಲಿಂದ ಮೇಲೆ ಪತ್ರವನ್ನು ಬರೆದರು, ಯಾವುದಕ್ಕೂ ಪ್ರತಿಕ್ರಿಯೆ ಬರಲಿಲ್ಲ. ಕಡೆಗೆ ನಿರ್ಮಲಾ ಸೀತಾರಾಮರವರಿಗೆ 2024 ಫೆಬ್ರವರಿ 28ನೇ ತಾರೀಕಿಗೆ ಭಾಳ ಸ್ಪಷ್ಟವಾಗಿ ಪತ್ರ ಬರೀತಾರೆ. ವಿ ಆರ್ ಪೇಯಿಂಗ್ ಎ ಹೈಯೆಸ್ಟ್ ಟ್ಯಾಕ್ಸ್ ಟು ದ ಸೆಂಟ್ರಲ್ ಗವರ್ನಮೆಂಟ್. ದಯವಿಟ್ಟು ಡೋಂಟ್ ಮೇಕ್ ಎನಿ ಡಿಸ್ಕ್ರಿಮಿನೇಷನ್ ಇನ್ ದ ವಿಚ್ ಎವರ್ ಯು ಆರ್ ಗೋಯಿಂಗ್ ಟು ಗಿವ್ ಬೆನಿಫಿಟ್ಸ್ ಆರ್ ಪ್ಲ್ಯಾನ್ಸ್ ಆರ್ ಎನಿ ಪ್ರಾಜೆಕ್ಟ್ಸ್. ದಯವಿಟ್ಟು ನಮಗೆ ಈ ರಾಯಚೂರಿಗೆ ಒಂದು ಏಮ್ಸನ್ನು ಮಧ್ಯಂತರ ಬಜೆಟ್ನಲ್ಲಿ ಘೋಷಣೆ ಮಾಡಿ ಅಂತ ತಿಳ್ಕೊಂಡು ರಿಕ್ವೆಸ್ಟ್ ಮಾಡ್ತಾರೆ. ಆದರೂ ಕೂಡ ಆ ಮಹಾಮಾತೆ ಶ್ರೀಮತಿ ನಿರ್ಮಲಾ ಸೀತಾರಾಮರವರು ನಮ್ಮ ದೇಶದ ಘನತೆವೆತ್ತ ಹಣಕಾಸು ಸಚಿವೆ ಯಾವುದ್ರ ಬಗ್ಗೆನೂ ಪ್ರತಿಕ್ರಿಯೆ ಕೊಡಲಿಲ್ಲ, ತಲೆ ಕೆಡಿಸ್ಕೊಳ್ಳಿಲ್ಲ. ಆ ಒಂದು ಮಧ್ಯಂತರ ಒಂದು ಬಜೆಟ್ನಲ್ಲಿ ಅನೌನ್ಸ್ ಕೂಡ ಮಾಡಲಿಲ್ಲ. ಆದರೂ ಕೂಡ ಹಠ ಬಿಡದೆ ನಾವು ಕೂಡ ಹೋರಾಟ ಮಾಡಿದ್ವಿ. ಹಠ ಬಿಡದೆ ಸಿದ್ದರಾಮಯ್ಯನವರು ಕೂಡ ಮತ್ತೆ ಪತ್ರವನ್ನು ಬರೆದರು. ಯಾವತ್ತು 2024 ಜೂನ್ ತಿಂಗಳ 29ನೇ ತಾರೀಕಿಗೆ ಸ್ಪಷ್ಟವಾಗಿ ಒಂದು ಪತ್ರ ತೆಗೆದುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕರ್ನಾಟಕ ರಾಜ್ಯಕ್ಕೆ 2021-2022ನೇ ಹಣಕಾಸು ವರ್ಷದಿಂದ 2024-2025ನೇ ಹಣಕಾಸು ವರ್ಷದವರೆಗೆ 2024-2025ನೇ ಹಣಕಾಸು ವರ್ಷದಲ್ಲಿ ರೂಪಾಯಿ 939.65 ಕೋಟಿ 17/12/2024ರಂತೆ ಸೇರಿದಂತೆ 4,648.63 ಕೋಟಿ ಕೇಂದ್ರ ಸರ್ಕಾರದ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅದೇ ರೀತಿ PMABHIM ಅಡಿಯಲ್ಲಿ 2021-2022ನೇ ಹಣಕಾಸು ವರ್ಷದಿಂದ 2024-25ನೇ ಹಣಕಾಸು ವರ್ಷಕ್ಕೆ 2024-25ನೇ ಹಣಕಾಸು ವರ್ಷದಲ್ಲಿ ರೂಪಾಯಿ 45.88 ಕೋಟಿ 17/12/2024ರಂತೆ ಸೇರಿದಂತೆ 194.80 ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ರಾಯಚೂರು ಪ್ರದೇಶದಲ್ಲಿ ಆರೋಗ್ಯ ಮೂಲ ಸೌಕರ್ಯವನ್ನು ಬಲಪಡಿಸುವ ಸಲುವಾಗಿ ರಾಜ್ಯ ಸರ್ಕಾರವು ಕಾರ್ಯಕ್ರಮ ಅನುಷ್ಠಾನ ಯೋಜನೆಯಡಿ ಪ್ರಸ್ತಾವನೆಗಳನ್ನು ಸೇರಿಸಿದರೆ ರಾಜ್ಯಕ್ಕೆ ನಿಗದಿಪಡಿಸಿದ ಸಂಪನ್ಮೂಲ ಮಾರ್ಗಸೂಚಿಗಳಿಗೆ ಇದ್ದರೆ ಈ ಸಚಿವಾಲಯವು ಅವುಗಳನ್ನು ಪರಿಗಣಿಸಲು ಸಂತೋಷವಾಗುತ್ತದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಬಜೆಟ್ ಘೋಷಣೆ ಮುನ್ನ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಕುರಿತಂತೆ ಬರೆದಿರುವ ಪತ್ರದಲ್ಲಿ ಹಲವಾರು ಅನುಮಾನಗಳಿಗೂ ದಾರಿ ಮಾಡಿಕೊಟ್ಟಿದೆ. ಹಣಕಾಸು ಇಲಾಖೆಯ ಅನುಮೋದನೆ ಪಡೆಯುವುದು ಸರ್ಕಾರಕ್ಕೆ ಕಷ್ಟದ ಕೆಲಸವೇನಲ್ಲ. ಹಣಕಾಸು ಇಲಾಖೆ ಒಟ್ಟಾರೆ ಹಂಚಿಕೆ ಪರಿಶೀಲನೆ ಮೇಲೆ ಅವಲಂಬಿತವಾಗಿದೆ ಎಂದು ಉಲ್ಲೇಖಿಸಿರುವುದು ನಯವಾಗಿಯೇ ಸಾಧ್ಯವಾಗುವುದಿಲ್ಲ ಎಂದು ಪರೋಕ್ಷವಾಗಿ ಹೇಳಿದಂತಿದೆ. ವರ್ಷ ಆಗಸ್ಟ್ 7ನೇ ತಾರೀಕಿಗೆ ನಾವು ಜಂತರ್ ಮಂತರಲ್ಲಿ ಹೋರಾಟ ಮಾಡಲಿಲ್ಲ, ಇದು ನಿಮಗೆ ಗಮನಕ್ಕೆ ಬರಲಿಲ್ಲ. ಇವತ್ತು ಈಗ ಏನಂದ್ರೆ ಒಂದು ನಾಟಕ ಮಾಡಿ ಇದನ್ನ ಪತ್ರ ಬರೆದು ಒಂದು ಹಂಗೆ ಮುಂದೆ ಹೊತ್ತಾಗ್ತಕ್ಕಂಥ ಒಂದು ಹುನ್ನಾರ ನಡೀತಾ ಇದೆ. ಮತ್ತೆ ಒಂದು ಕಡೆ ಲಾಸ್ಟಿಗೆ ಒಂದು ಮಾತು ಹೇಳಿದ್ದಾರೆ, ಅದು ಒಂದು ಮೋಸದ ಜಾಲ. ಯಾವ ರೀತಿಯಾಗಿ ನಿಮ್ಮ ಕರ್ನಾಟಕಕ್ಕೆ 3 ಮೆಡಿಕಲ್ ಕಾಲೇಜುಗಳಿಗೆ ಮೇಲ್ದರ್ಜೆಗೆ ಏರಿಸಿದ್ದೀವಿ ನಾವು. ಅದು ಏನಂತಂದರೆ
ನ್ಯಾಷನಲ್ ಹೆಲ್ತ್ ಮಿಷನ್ ಅಂದರೆ NHM ಅಡಿಯಲ್ಲಿ ಈ ಬೆಂಗಳೂರಿನ ಮೆಡಿಕಲ್ ಕಾಲೇಜು, ಹುಬ್ಬಳ್ಳಿಯ ಮೆಡಿಕಲ್ ಕಾಲೇಜು, ಬಳ್ಳಾರಿಯ ಮೆಡಿಕಲ್ ಕಾಲೇಜುಗಳಿಗೆ ಮೇಲ್ದರ್ಜೆಗೊಳಿಸಿ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಇದರಲ್ಲಿ ಏನು ಒಂದು ದೊಡ್ಡ ಉದ್ಧಾರ ಇಲ್ಲ, ಸಾರ್ಥಕತೆ ಇಲ್ಲ. ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಒಂದು ಶೇರಿಂಗ್ ಅಮೌಂಟ್. ಅದು ಬರೀ ಕೇಂದ್ರ ಸರ್ಕಾರವೇ ಅನುದಾನ ಕೊಟ್ಟು ಉಪಕಾರ ಮಾಡಲಿಲ್ಲ. ಅದರ ಜೊತೆಗೆ ನಡ್ಡಾ ಅವರು ಒಂದು ಸಜೆಸ್ಟ್ ಏನು ಮಾಡ್ತಾರೆ, ವಿ ವಿಲ್ ಬಿ ವೆರಿ ಹ್ಯಾಪಿ ಇಫ್ ಯು ಇನ್ಕ್ಲೂಡ್ ರಾಯಚೂರು ಇನ್ ದಿಸ್ ನ್ಯಾಷನಲ್ ಹೆಲ್ತ್ ಮಿಷನ್, ಡೆಫಿನೆಟ್ಲಿ ವಿ ವಿಲ್ ಬಿ ಕನ್ಸಿಡರಿಂಗ್ ಅಂತ ಹೇಳ್ತಾರೆ. ಅಂದರೆ ರಾಯಚೂರು ಅಷ್ಟೊಂದು ಅನಾರೋಗ್ಯದಿಂದ ಪೀಡಿತವಾಗಿದ್ದರೆ ಈ ನ್ಯಾಷನಲ್ ಹೆಲ್ತ್ ಮಿಷನ್ ಅಂಡರ್ನಲ್ಲಿ ಅದನ್ನು ನಾವು ಪರಿಗಣಿಸಿ ವಿಶೇಷ ಅನುದಾನವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಒಂದು ಮೋಸದ ಜಾಲ. ಈ ಕಡೆ ಏಮ್ಸ್ ಕೇಳಕ್ಕೆ ಹೋದರೆ ನಮಗೆ ನ್ಯಾಷನಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ನಿಮ್ಮ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗಿಳಿಸ್ತೀವಿ ಅಂತಾರೆ. ಮೊದಲು IIT ಕೇಳಕ್ಕೆ ಹೋದರೆ IIIT ಕೊಟ್ಟು 3 ನಾಮ ಇಟ್ಬಿಟ್ರು. ಈಗ ಏಮ್ಸ್ ಕೇಳಕ್ಕೆ ಹೋದರೆ ನ್ಯಾಷನಲ್ ಹೆಲ್ತ್ ಮಿಷನ್ನಲ್ಲಿ ಒಂದು ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ. ದಯವಿಟ್ಟು ಮಾನ್ಯ JP ನಡ್ಡಾಜಿಯವರೇ, ನಿಮ್ಮ ಸ್ವಂತ ಬುದ್ಧಿಯಿಂದ ಈ ಪತ್ರ ಬರೆದಿಲ್ಲ. ಅಲ್ಲಿ ನಿರ್ಮಲಾ ಸೀತಾರಾಮರವರು, ಅಲ್ಲಿ ಇರ್ತಕ್ಕಂಥ ನರೇಂದ್ರ ಮೋದಿಜಿಯವರು, ನಿರ್ಮಲಾ ಸೀತಾರಾಮರವರು ನಿಮಗೆ ಗೈಡ್ ಮಾಡಿದ್ದಾರೆ. ಅದರಂಗೆ ನೀವು ಪತ್ರ ಬರೆದಿದ್ದೀರಿ. ದಯವಿಟ್ಟು ಅರ್ಥ ಮಾಡಿಕೊಳ್ಳ್ರಿ, ನಮಗೆ ಯಾವುದು ನ್ಯಾಷನಲ್ ಹೆಲ್ತ್ ಮಿಷನ್ ಬೇಕಾಗಿಲ್ಲ. ನಿಮ್ಮ ಒಂದು ಮೇಲ್ದರ್ಜೆಗೆ ಕೇಂದ್ರ ಈಗಾಗಲೇ ಏಮ್ಸ್ ಘೋಷಣೆ ಮಾಡಿದ್ದು, ಪುಸ್ತಕ ಸಾಲಿನ ಬಜೆಟ್ನಲ್ಲಿ ಅನುದಾನ ಖಾತ್ರಿ ಘೋಷಣೆ ಮಾಡಿದರೆ ಬಹುದಿನ ನಿರೀಕ್ಷೆ ಸಾಕಾರವಾಗುವ ಆಶಾಭಾವನೆ ಈ ಪ್ರದೇಶದ ಜನರಿಗಿದೆ. ತ್ರಿಮೂರ್ತಿ ಪ್ರಕಾಶನದಿಂದ ಹೊರತರಲಾದ 23 ಮಹಿಳಾ ಲೇಖಕಿಯರ ಮೋಕವೇದನೆ ಕಥಾ ಸಂಕಲನ ಫೆಬ್ರವರಿ 2ರಂದು ನಗರದ ಕನ್ನಡ ಭವನದಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಪ್ರಕಾಶನದ ಸಂಚಾಲಕ ನರಸಿಂಹಲು ವಡವಾಟೆ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಿಗ್ಗೆ 10 ಗಂಟೆಗೆ ನಡೆಯಲಿರುವ ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ವೀರ ಹನುಮಾನ್ ಉದ್ಘಾಟಿಸಲಿದ್ದಾರೆ. ಕೃತಿಯನ್ನು ಹಿರಿಯ ಸಾಹಿತಿ ಲಕ್ಷ್ಮೀದೇವಿ ಶಾಸ್ತ್ರಿ ಲೋಕಾರ್ಪಣೆ ಮಾಡಲಿದ್ದಾರೆ. ಕೃತಿಯ ಕುರಿತಾಗಿ ಡಾಕ್ಟರ್ ರಾಜಶ್ರೀ ಕಲ್ಲೂರಕರ್ ಪರಿಚಯ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವೇದಾಂತ್ ಪದವಿ ಕಾಲೇಜಿನ ಅಧ್ಯಕ್ಷ ಡಾಕ್ಟರ್ ರಾಕೇಶ್ ರಾಜಲಬಂಡಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ, ಡಾಕ್ಟರ್ ಸರ್ವಮಂಗಳ ಸಕ್ರಿ ಭಾಗವಹಿಸಲಿದ್ದಾರೆ. ಪ್ರಕಾಶನದ ಪ್ರಧಾನ ಸಂಚಾಲಕ ಯಲ್ಲಪ್ಪ ಮರ್ಚಡ್, ನರಸಿಂಹಲು ವಡವಾಟಿ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಅಧ್ಯಕ್ಷತೆಯನ್ನು ಬಶೀರ್ ಅಹಮದ್ ಹೊಸಮನಿ ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ H ಪಂಪಯ್ಯ ಶೆಟ್ಟಿ, ವೇದಾಂತ್ ಪದವಿ ಕಾಲೇಜು ಅಧ್ಯಕ್ಷ ರಾಕೇಶ್ ರಾಜಲಬಂಡಿ, ರವಿ ಪಾಟೀಲ್ ಫೌಂಡೇಶನ್ನ ರವಿ ಪಾಟೀಲ್, ನಿವೃತ್ತ ಸಹಾಯಕ ಅರಣ್ಯ ಅಧಿಕಾರಿಗಳಾದ ಬಾಬು ಮೇಧಾಶ್, ಉಪ ಅರಣ್ಯಾಧಿಕಾರಿ ನಾಗರಾಜ್ MN, ಚುಕ್ಕಿ ಕಲಾವಿದ HS ಮ್ಯಾದಾರ, ಗ್ರೀನ್ ರಾಯಚೂರು ಕಾರ್ಯದರ್ಶಿ ಸರಸ್ವತಿ ಕಿಲಕಿಲೆ, RDA ಸದಸ್ಯ ಪ್ರತಿಭಾ ರೆಡ್ಡಿ, ಹಿರಿಯ ಚಿತ್ರ ಕಲಾವಿದ PAB ಈಶ್ವರ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ರಾಯಚೂರಿನ ಹಿರಿಯ ಸಾಹಿತಿಗಳಾಗಿರುವಂತಹ ಶ್ರೀ ವೀರ ಹನುಮಾನ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಬಶೀರ್ ಅಹಮದ್ ಹೊಸಮನಿ, ಸಂಚಾಲಕರು ತ್ರಿಮೂರ್ತಿ ಪ್ರಕಾಶನ ರಾಯಚೂರು ಇವರು ವಹಿಸಿಕೊಳ್ಳಲಿದ್ದಾರೆ. ಕೃತಿ ಲೋಕಾರ್ಪಣೆಯನ್ನು ರಾಯಚೂರಿನ ಹಿರಿಯ ಮಹಿಳಾ ಸಾಹಿತಿಯಾಗಿರುವಂಥ ಶ್ರೀಮತಿ ಲಕ್ಷ್ಮೀದೇವಿ ಶಾಸ್ತ್ರಿ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕೃತಿ ಪರಿಚಯವನ್ನು ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರು ಮಹಿಳಾ ಸಾಹಿತಿಗಳು ರಾಯಚೂರು ಇವರು ಪರಿಚಯ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರಾಕೇಶ್ ರಾಜಲಬಂಡಿ ಅವರು ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ಅದೇ ರೀತಿಯಾಗಿ ಶ್ರೀ ವೆಂಕಟೇಶ್ ಬೇವಿನಬೆಂಚಿ ಅವರು ಅಧ್ಯಕ್ಷರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅವರು, ಮತ್ತು ಇನ್ನೋರ್ವ ಮಹಿಳಾ ಸಾಹಿತಿಗಳಾಗಿರುವಂಥ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಯಲ್ಲಪ್ಪ ಮರ್ಚಡ್, ಪ್ರಧಾನ ಸಂಚಾಲಕರು ತ್ರಿಮೂರ್ತಿ ಪ್ರಕಾಶನ ರಾಯಚೂರು, ಹಾಗೂ MB ನರಸಿಂಹಲು ವಡವಾಟಿ, ಸಂಚಾಲಕರು ತ್ರಿಮೂರ್ತಿ ಪ್ರಕಾಶನ ರಾಯಚೂರು ಇವರು ಉಪಸ್ಥಿತಿಯಲ್ಲಿ ಇರಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿ ಶ್ರೀ H ಪಂಪಯ್ಯ ಶೆಟ್ಟಿ, ಮಾಜಿ ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು, ಡಾಕ್ಟರ್ ರಾಕೇಶ್ ರಾಜಲಬಂಡಿ, ಅಧ್ಯಕ್ಷರು ವೇದಾಂತ ಪದವಿ ಪೂರ್ವ ಕಾಲೇಜು ರಾಯಚೂರು.
ಸಾಹಿತ್ಯಾಸಕ್ತರು ಭಾಗವಹಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬಶೀರ್ ಅಹಮದ್ ಹೊಸ್ಮನಿ, ದೇವೇಂದ್ರಮ್ಮ ಇದ್ದರು. ನಗರದ ಆಶಾಪುರ ರಸ್ತೆಯಲ್ಲಿರುವ ಗಂಗಾನಗರ ಬಡಾವಣೆ ಶಿಕ್ಷಕ ಗೋವಿಂದು ಎಂಬುವವರ ಮನೆ ಮುಂದೆ ನಿಲ್ಲಿಸಿದ ಎಲೆಕ್ಟ್ರಿಕಲ್ ಬೈಕ್ ಬೆಂಕಿ ತಗುಲಿ 4 ವಾಹನಗಳು ಸುಟ್ಟು ಹೋಗಿರುವ ಘಟನೆ ಬೆಳಗಿನ 4 ಗಂಟೆಗೆ ಜರುಗಿದೆ. ಬೆಂಕಿ ಕೆನ್ನಾಲಿ ವಾಹನಗಳಿಗೆ ವಿಸ್ತರಿಸುತ್ತಲೇ ಮನೆ ಮೊದಲ ಮಹಡಿಯಲ್ಲಿ ವಾಸ ಮಾಡುತ್ತಿದ್ದರು. ಚೀರಾಟ ಕೂಗಾಟ ನಡೆಸಿ ರಕ್ಷಿಸುವಂತೆ ಮನವಿ ಮಾಡಿದ್ದಾರೆ. ಆದರೆ ಮುಖ್ಯ ದ್ವಾರದಲ್ಲಿ ಬೆಂಕಿ ಹತ್ತಿದ್ದರಿಂದ ಒಳ ಪ್ರವೇಶಿಸಲು ಸಹ ಅವಕಾಶ ಇಲ್ಲದೆ ಹೋಗಿರುವುದು ಆತಂಕಕ್ಕೆ ಕಾರಣವಾಗಿ ನೂರಾರು ಜನರು ಸೇರುವಂತಾಯಿತು. ಪಶ್ಚಿಮ ಠಾಣೆಯ ಪೇದೆ ಅಬ್ದುಲ್ ಗನಿಯವರು ಸ್ಥಳಕ್ಕೆ ಧಾವಿಸಿ ಸ್ಥಳೀಯ ನೆರವಿನಿಂದ ಬೆಂಕಿ ನಂದಿಸಲು ಯತ್ನಿಸಿದರು. ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದರೂ ಸಕಾಲಕ್ಕೆ ಬಾರದೆ ಹೋಗಿದ್ದರಿಂದ ಕೆಲ ಕಾಲ ಭೀತಿ ಸೃಷ್ಟಿಯಾಗಿತ್ತು. ನಂತರ ಅಗ್ನಿಶಾಮಕ ದಳ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಯಿತು. ಪಶ್ಚಿಮ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಲಕ್ಷಾಂತರ ಮೌಲ್ಯದ ವಾಹನಗಳು ಸುಟ್ಟು ಹೋಗಿವೆ. ಎಲೆಕ್ಟ್ರಿಕಲ್ ವಾಹನ ಚಾರ್ಜಿಂಗ್ ಮಾಡುತ್ತಿರುವಾಗ ಆಕಸ್ಮಿಕ ಬೆಂಕಿ ಹತ್ತಿ ಘಟನೆ ಜರುಗಿದೆ ಎಂದು ಹೇಳಲಾಗುತ್ತಿದೆ. ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಮೆಥಾನಲ್ ದ್ರಾವಣ ಹೊತ್ತೊಯ್ಯುತ್ತಿದ್ದ ಟ್ಯಾಂಕರ್ ಪಲ್ಟಿಯಾದ ಘಟನೆ ತಾಲೂಕಿನ ಗುಂಜಳ್ಳಿ ಗ್ರಾಮದ ಬಳಿ ಗುರುವಾರ ಮಧ್ಯಾಹ್ನ ಸಂಭವಿಸಿದ್ದು, ಇಂದು ಬೆಳಗ್ಗೆಯಿಂದಲೇ ರಸ್ತೆ ಸಂಚಾರ ನಿಲ್ಲಿಸಿ ಪಲ್ಟಿಯಾದ ಟ್ಯಾಂಕರ್ ತೆರವುಗೊಳಿಸುವ ಕಾರ್ಯ ನಡೆಸಿತು. ಮುಂಬೈನಿಂದ ಕರ್ನೂಲ್ ಹೋಗುತ್ತಿದ್ದ ಟ್ಯಾಂಕರ್ ಮೆಥಾನಲ್ ದ್ರಾವಣವನ್ನು ಸಾಗಿಸುತ್ತಿತ್ತು. ಗುಂಜಳ್ಳಿ ಸಮೀಪ ತಿರುವಿನಲ್ಲಿ ವೇಗವಾಗಿ ಟ್ಯಾಂಕರ್ ಅನ್ನು ತಿರುಗಿಸಲು ಮುಂದಾದಾಗ ಪಲ್ಟಿ ಹೊಡೆದಿದೆ. ಟ್ಯಾಂಕರ್ನಿಂದ ದ್ರವ ರೂಪದ ಮೆಥಾನಲ್ ಇಂಧನ ಲೀಕೇಜ್ ಆಗುತ್ತಿದ್ದು, ಘಟನೆಯಲ್ಲಿ ಟ್ಯಾಂಕರ್ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಮೆಥಾನಲ್ ರಾಸಾಯನಿಕ ಅತ್ಯಂತ ಅಪಾಯಕಾರಿ ದ್ರಾವಣವಾದ್ದರಿಂದ ಜನರಿಗೆ ಯಾವುದೇ ತೊಂದರೆಯಾಗಬಾರದೆಂಬ ಹಿನ್ನೆಲೆಯಲ್ಲಿ ರಸ್ತೆ ಸಂಚಾರವನ್ನು ಬಂದ್ ಮಾಡಿಸಲಾಗಿತ್ತು. ಜೊತೆಗೆ ಮುಂಜಾಗೃತಾ ಕ್ರಮವಾಗಿ ಘಟನೆ ನಡೆದ ಸ್ಥಳದ ಸುತ್ತಲೂ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗಿತ್ತು. ಸ್ಥಳಕ್ಕೆ ಎಸ್ಪಿ ಎಂ ಪುಟ್ಟಮಾದಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಯರಗೇರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಭವ್ಯ ಭಾರತ ಸ್ವಾತಂತ್ರ್ಯಗೊಳ್ಳುವಲ್ಲಿ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧೀಜಿಯವರ ಕೊಡುಗೆ ಅಪಾರವಾದದ್ದು ಪ್ರತಿಯೊಬ್ಬ ಭಾರತೀಯರಿಗೆ ಗೊತ್ತಿರುವ ವಿಷಯ. ಕೈಯಲ್ಲಿ ಕೋಲು ಹಿಡಿದು ಅರೆಬತ್ತಲೆಯಾಗಿ ಸ್ವಾತಂತ್ರ್ಯ ಸಿಗುವವರೆಗೂ ಹೋರಾಟ ಮಾಡಿ ಸತ್ಯ, ಶಾಂತಿ, ತ್ಯಾಗ ಅಂಶಗಳನ್ನು ಜೀವನ ಪರ್ಯಂತ ರೂಢಿಸಿಕೊಂಡಿರುವಂತಹ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಎಂದು ಡಾಕ್ಟರ್ ಬಿರಾದರ್ ಹೇಳಿದರು. ಅಂತವರು ಸಹ ಕುಷ್ಠರೋಗಿಗಳ ಬಗ್ಗೆ ಅನುಕಂಪದ ಜೊತೆಗೆ ಅವರ ಸಂಗಡ ಬಹಳ ಸರಳದಿಂದ ಸಮ್ಮಿಲನವಾಗುತ್ತಿದ್ದರು. ಆದ್ದರಿಂದ ಪ್ರತಿಯೊಬ್ಬ ಭಾರತೀಯರು ಮಹಾತ್ಮ ಗಾಂಧೀಜಿಯವರನ್ನ ಸ್ಮರಣೆ ಮಾಡಬೇಕು ಮತ್ತು ಕುಷ್ಠರೋಗ ನಿವಾರಣೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು ಸಹಕರಿಸಬೇಕೆಂದು ಇಂದು ಹುತಾತ್ಮರ ದಿನ ಮತ್ತು ವಿಶ್ವ ಕುಷ್ಠರೋಗ ನಿರ್ಮೂಲನಾ ದಿನಾಚರಣೆ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬಿರಾದರ್ ಮಾತನಾಡಿದರು. ನಂತರ ಅವರು ಮುಂದುವರೆದು ಮಾತನಾಡುತ್ತಾ 1919ರಿಂದ ಸಕ್ರಿಯವಾಗಿ ಸ್ವಾತಂತ್ರ್ಯ ಹೋರಾಟ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದರು. 1920ರಿಂದ 1947ರವರೆಗೆ ಗಾಂಧಿಯುಗ ಎಂದು ಕರೆಯಲಾಗುತ್ತದೆ. ಅವರು ಮತ್ತು ಹಲವಾರು ಜನರ ಸ್ವಾತಂತ್ರ್ಯ ಹೋರಾಟಗಾರ ಪ್ರತಿಫಲವಾಗಿ ಭವ್ಯ ಭಾರತ ಸ್ವಾತಂತ್ರ್ಯಗೊಂಡಿತು. 1948 ಜನವರಿ 30 ಅವರು ಪ್ರಾರ್ಥನಾ ಸಮಯದಲ್ಲಿ ಇರುವಾಗ ಹಂತಕನ ಗುಂಡಿಗೆ ಬಲಿಯಾದರು. ಅವರ ಮರಣದ ದಿನವನ್ನು ಇಂದು ದೇಶಾದ್ಯಂತ ಹುತಾತ್ಮ ದಿನಾಚರಣೆ ಎಂದು ಆಚರಣೆ ಮಾಡಲಾಗುತ್ತದೆ. ಜೊತೆಗೆ ಕುಷ್ಠರೋಗ ನಿರ್ಮೂಲನೆ ನಾವುಗಳು ಕುಷ್ಠರೋಗಿಗಳ ಬಗ್ಗೆ ಅನುಕಂಪ ಜೊತೆಗೆ ಅವರನ್ನು ಸಹ ಸಮಾಜದಲ್ಲಿ ಗೌರವಿತವಾಗಿ ಕಾಣಬೇಕೆಂದು ಡಾಕ್ಟರ್ ಬಿರಾದರ್ ಹೇಳಿದರು. ನಂತರ ಓಂ ಸಾಯಿ ಧ್ಯಾನ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿಯವರು ಮಾತನಾಡುತ್ತಾ, ಇಂದು ನಮ್ಮ ಜ್ಞಾನ ಮಂದಿರದಲ್ಲಿ ಡಾಕ್ಟರ್ ಬಿರಾದರ್ ಅವರು ಬಹಳ ಅಚ್ಚುಕಟ್ಟಾಗಿ ಗಾಂಧೀಜಿಯವರ ಬಗ್ಗೆ, ಕುಷ್ಠರೋಗದ ಬಗ್ಗೆ ಮತ್ತು ಸ್ವಚ್ಛತಾ ಕುರಿತು ಉತ್ತಮವಾಗಿ ಮಾತನಾಡಿದ್ದಾರೆ. ಪ್ರತಿಯೊಬ್ಬರೂ ನಾವುಗಳು ಸ್ವಚ್ಛತೆಯ ಪರಿಕಲ್ಪನೆಯನ್ನು ಇಟ್ಟುಕೊಳ್ಳಬೇಕು. ಮನೆ ಮತ್ತು ಮನಸ್ಸು ಎರಡೂ ಸ್ವಚ್ಛವಾಗಿರಬೇಕು. ನಮ್ಮ ಸುತ್ತಮುತ್ತಲೂ ಪರಿಸರ ಸ್ವಚ್ಛವಾಗಿದ್ದರೆ ಉತ್ತಮ ಗಾಳಿಯು ನಮಗೆ ದೊರೆಯುತ್ತದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಪ್ರತಿಯೊಬ್ಬ ಭಾರತೀಯ ನಾಗರಿಕರು ಅವರ ಸೇವೆಯನ್ನು ತಿಳಿದುಕೊಂಡಿರಬೇಕು. ಜೊತೆಗೆ ಯಾವುದೇ ವ್ಯಕ್ತಿ ಅಂದರೆ ಕುಷ್ಠರೋಗಿಗಳು ಎದುರು ಬಂದಾಗ ಅವರನ್ನು ಕಂಡು ದೂರ ನಿಲ್ಲದೆ ಅವರನ್ನು ಸಹ ನಮ್ಮಂತೆ ಮನುಷ್ಯರು ಎಂಬುದನ್ನು ತಿಳಿದುಕೊಳ್ಳಬೇಕೆಂದು ಹೇಳಿದರು. ಎಲ್ಲ
ಎಲ್ಲರಿಗೆ ಸಮಯ ಕೊಡ್ತಾರೆ. ಇಂಥವ್ರಿಗೆ ನಾಳೆ ಮನುಷ್ಯರಿಗೆ ಏನಾದರೂ ಕೊಡ್ಬೋದು, ದುಡ್ಡು ಇವತ್ತಿಲ್ಲ ನಾಳೆ ಗಳಿಸ್ಬೋದು, ಆದರೆ ಸಮಯ ಕೊಡ್ತಾರಲ್ಲ ಅವರಿಗೆ ಯಾವತ್ತೂ ಮರಿಬಾರ್ದು. ಯಾಕಂದ್ರೆ ಜೀವನದಿಂದ ಕೆಲವು ಕ್ಷಣಗಳನ್ನು ತೆಗೆದು ನಿಮ್ಗೆ ಕೊಡ್ತಾರೆ. ಮನುಷ್ಯ ಬದುಕದೆ ಎಷ್ಟು ದಿವಸ ಬದುಕ್ತಾರೆ ಮನುಷ್ಯ? ವರ್ಷದಲ್ಲಿ ಎಷ್ಟು? 300 ಇಂಟು 70 ಎಷ್ಟಾಗ್ತದೆ? ಒಳ್ಳೆ ಕ್ಯಾಲ್ಕುಲೇಟರ್ ತಗೊಂಡು ಬೇಕಾರೆ ಕ್ಯಾಲ್ಕುಲೇಟರ್ ತಗೊಂಡು ನೋಡಿ ಎಷ್ಟಾಗಿದೆ? 300 ಆಕಾಶ. ನೀನು ಸವಿತಾ ಬಿರಾದರ್, ಅವಳು ಸವಿತಾ ಬಿರಾದರ್, ಹೋದವಾರ ಅವರ ಸಂದರ್ಭ. ಒಂದು ವರ್ಷಕ್ಕೆ 365 ದಿನ ಇಂಟು 24, ಒಂದಿನಕ್ಕೆ 24 ತಾಸು ಎಷ್ಟಾಗಿದೆ? ಯಾರಿದ್ದಾರೆ ಮ್ಯಾಥಮೆಟಿಕ್ಸ್ ನಲ್ಲಿ ಎಕ್ಸ್ಪರ್ಟ್? ಯಾರು ಇಲ್ಲ. ಡಾಕ್ಟರ್ ರಜನಿ ಮೇಡಮ್ ಮನುಷ್ಯ ನೋಡಿ ಬದುಕಿದ್ರೆ 60 ವರ್ಷ ಬದುಕಬಹುದು, 20 ವರ್ಷ ಬದುಕಬಹುದು. ಮೆಡಿಕಲ್ ಅಡ್ವಾನ್ಸ್ಮೆಂಟ್ ಇದೆ, 75-80 ವರ್ಷ ಬದುಕಬಹುದು. ಅಂಥದ್ರಲ್ಲಿ ಸಮಯ ತೆಗೆದು ನಮ್ಗೆ ಕೊಡ್ತಾ ಇದ್ದಾರೆ ಅಂದರೆ ನಾವು ಅದನ್ನ ಎಂದಿಗೂ ಮರಿಬಾರ್ದು. ಜೀವನದಲ್ಲಿ ಎಲ್ಲರಿಗೂ ಏನೋ ಒಂದು ಕೆಲಸ ಇರುತ್ತೆ ಅಂತ ಆ ಸಮಯವನ್ನು ತೆಗೆದು ನಿಮ್ಮ ಮುಂದೆ ಬಂದು ಎರಡು ಮಾತು ಹಂಚ್ಕೊಳ್ತಾ ಇದ್ದಾರೆ ಅಂದರೆ ನಾವೆಲ್ಲರೂ ಅವರಿಗೆ ಯಾವತ್ತಿಗೂ ಚಿರಋಣಿಯಾಗಿರ್ಬೇಕು. ಜೋರಾದ ಚಪ್ಪಾಳೆ. ಅವರು ಇವತ್ತಿನ ವಿಶೇಷ 3 ಕಾರ್ಯಕ್ರಮದ ಬಗ್ಗೆ ಮಾತು ಹೇಳ್ತಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರಾಗೃಹದ ಅಧೀಕ್ಷಕರಾದ ಶ್ರೀಮತಿ ಅನಿತಾ ಹಿರೇಮನಿ ಹಾಗೂ ಮಂದಿರದ ವಿಜಯ್ ಹಾಗೂ ಹಲವಾರು ಸದ್ಭಕ್ತರು ಉಪಸ್ಥಿತರಿದ್ದರು. ಶಂಕರ್ ಅವರು ಸಕಲರನ್ನ ಸ್ವಾಗತಿಸಿದರು. ಶ್ರೀಮತಿ ಮಂಜುಳಾ ಕೊನೆಯಲ್ಲಿ ವಂದಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಪಂಚಾಯಿತಿ ಲೆಕ್ಕಾಧಿಕಾರಿ ನರಸಿಂಹರಾವ್ ಗುಜ್ಜರ್ ಮನೆ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ, ಬ್ಯಾಂಕ್ ಆಸ್ತಿ ದಾಖಲೆಗಳ ಪರಿಶೀಲನೆ. ರಾಯಚೂರಿನಲ್ಲಿ ಏಮ್ಸ್ ಮಂಜೂರಾತಿಗೆ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ, ಕೇಂದ್ರ ಆರೋಗ್ಯ ಸಚಿವ ನಡ್ಡಾ ಪತ್ರ, ಹೋರಾಟ ಕಣ್ಣೊರೆಸುವ ತಂತ್ರ ಬಸವರಾಜ್ ಕಳಸ ಟೀಕೆ. ಫೆಬ್ರವರಿ 3ರಂದು ಮೂಕ ವೇದನೆ ಕಥಾ ಸಂಕಲನ ಬಿಡುಗಡೆ, ನರಸಿಂಹಲು ವಡವಾಟಿ. ಆಶಾಪುರ್ ರಸ್ತೆ ಗಂಗಾನಗರದಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ 4 ವಾಹನಗಳಿಗೆ ಬೆಂಕಿ, ಅಪಾರ ಹಾನಿ. ಗುಂಜಳ್ಳಿ ಬಳಿ ರಾಸಾಯನಿಕ ಸಾಗಿಸುತ್ತಿದ್ದ ಲಾರಿ ಪಲ್ಟಿ, ಎಚ್ಚರಿಕೆ ತೆರವು ಕಾರ್ಯಾಚರಣೆ. ಗಾಂಧೀಜಿಯವರನ್ನು ಸ್ಮರಣೆ ಮಾಡಬೇಕು, ಕುಷ್ಠರೋಗ ನಿವಾರಣೆಗೆ ಸಹಕರಿಸಬೇಕು. ಡಾಕ್ಟರ್ ಬಿರಾದರ್. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.